ಏನಿವ ಎಲ್ಲ ಕಸ ಹೊಡಿಬೇಕು ಮಾಡಬೇಕು. ನೀವು ನೋಡ್ರಿ ಇನ್ನೂ ಪರವಾಗಿಲ್ಲ, ಸಂಜೆ ಆಯ್ತು. ಪಾಪ ಸುಂದ್ರಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ಕೊತಾಳೆ ನೋಡು. ನಮ್ದು ಇನ್ನೂ ಪರವಾಗಿಲ್ಲ ಕಡೆ. ನಾಳೆ ನನ್ನ ಮಗಳ ಮನೆಗೆ ಹೋದ್ಮೇಲೆ ಹೆಂಗಿರ್ತಾಳ ಅಂತ ಅದೇ ಯೋಚನೆ ಆಗೈತೆ. ಏನು ಬಿಡು, ಅಕ್ಕಿ ಮಗಳು ಇಲ್ಲಿ ಬಂದಿರ್ತಾವಲ್ಲ, ನನ್ನ ಮಗಳಿಗೆ ತೊಂದರೆ ಕೊಟ್ಟುಬಿಟ್ರೇನೇನು? ಅಕ್ಕಿ ಮಗಳಿಗೆ ಹಂಗೆ ನಾನು ಇಲ್ಲಿ ತೊಂದರೆ ಕೊಡಕ್ಕೆ ನಿಂತೀನಿ. ಎಷ್ಟೇ ಒಳ್ಳೆ ಹಾಕಿದ್ರು ಕೆಟ್ಟಳಾಗೋದು ನನಗೇನು ದೊಡ್ಡ ಮಾತಲ್ಲ. ಮೀನಾ, ಮೀನಾ, ಏನು ಮಾಡತ್ತೀಯ? ಎಲ್ಲದಿ? ಏನು ಹುಡುಗಿ ಸಾಕಾತ್ ನೀನು. ಒಂದು ಕಡೆ ಇರಂಗಿಲ್ಲ ನೋಡ್ಬಾ ನೀಯಾರ. ಏನಾತ್ರಿ? ಏನು ಖಾಲಿ ಕುಂತಾನೇನು? ಇಲ್ಲಿ ಕೆಲಸ ಮಾಡಕತ್ತಾನ. ನೀವು ಒಳ್ಳೆ ಹೇಳದ್ರಿ ಇಲ್ಲಿ ರೂಮ್ನ್ಯಾಗ ಅದನಲ್ಲ, ಇದು ರೂಮ್ನ್ಯಾಗ ಕಸ ಹೊಡಿಯಾಕತ್ತಾನ. ಏನಾಯ್ತು ಒಂದ ಸಮನ ಮೀನಾ 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 ಅಂತಾರೆ. ಏನು ಹೇಳ್ರಿ? ಅಲ್ಲ ನೀನು ಅದು ಸುಂದ್ರಿ ನಮ್ಮ ಮನೆಗೆ ಬಂದಾಳ, ಇದಕ್ಕೆ ನೀನು ಕರ್ಕೊಂಬಂದೇನ? ಹೌದು, ನಾನು ಕರ್ಕೊಂಡು ಬನ್ನಿ. ಅಲ್ಲಿ ದಾರ್ಯಾಗ ಹೊಂಟಿದ್ಲ, ಅದಕ್ಕೆ ಕರ್ಕೊಂಬಂದನು. ಅಲ್ಲ ನಿಮ್ಮ ತಂಗಿ ಏನು ಜಗಾಡಿ ಮನೆ ಬಿಟ್ಟು ಹೊರಗೆ ಹಾಕಿದ್ಲಂತ ಹುಡುಗಿನ. ಅಲ್ಲ ಆಕಿಗೇನು ಏನು ದಾಡೇನು ಮನ್ಯಾಗ ಇಟ್ಕೊಳಕ್ಕೆ? ಅಲ್ಲ ಇಷ್ಟು ದಿನ ಅದು ಬಿಡು ಓಡಿ ಹೋಗ್ಯಾಳ ಕೆಲ್ಸಕ್ಕೆ. ಅದು ಬಸಪ್ಪನ ಹೋಗ್ಯಾನ ಅಂತ ಹೇಳಿ ಕರ್ಕೊಂಬಂದಾಳ ಅಂತ. ಮನೆಗೆ ಹೋಗಿ ಹೇಳಿ ಮದುವೆ ಇರ್ತಾಳ್ರಿ, 2 ದಿನ ಮದುವೆ ಮುಗಿಸ್ಕೊಂಡು ಬರ್ತಾಳ್ರಿ ಅಂತೇಳಿ ನೀವು ಬರ್ರಿ ಅಂತ ಹೇಳಿ ಬಂದ ಮತ್ತು ಅವ್ರಿಗೆ. ಈಗ ಈಕಿಗೆ ಇಷ್ಟು ಅವಮಾನ ಮಾಡತ್ತಾಳ. ನಾಳೆ ಅವ್ರು ಬಂದ್ರೆ ಇನ್ನು ಅವ್ರಿಗೆ ಎಷ್ಟು ಅವಮಾನ ಮಾಡಬೇಡಿಕಿ. ಮನೆಗೆ ಹೋಗೋರಾಗ ಅಂದ್ರೆ ಈಗೆಲ್ಲ ಕೆಲಸ ಹೇಳಂತ. ಅದು ತೊಳಿ ಇದು ತೊಳಿ, ಹಾಸಿಗೆ ಹೋಗಿ ಬಾಂಡೆ ತೊಳಿ ಅಂಥೇಳಿ ಎಲ್ಲ ಹೇಳಂತ. ಆ ಹುಡುಗಿ ಎಲ್ಲಕ್ಕೂ ಹೂನ ಅಂದತಂತ. ಮತ್ತು ಏನೋ ಅದು ಮಾಡೋಲ್ಲ ಗಿಡಲ್ಲ ಅಂತ ಏನೂ ಅಂದೇ ಇಲ್ಲ ಅದ. ಆದ್ರೆ ಈಕಿ ಸುಪ್ಪನಾತಿ ಸುಮ್ಮನೆ ಇರ್ಬೇಕಲ್ಲ. ಸುಮ್ಮನೆ ಇದ್ದಾಳೆ ನಿಮ್ಮ ತಂಗಿ. ಆಕಿ ಏನೋ ಫೋಟೋ ಹುಡುಕಾತಿದ್ಲಂತ. ಆ ಫೋಟೋನೆಲ್ಲ ಒಡೆದು ಏನೇನೋ ಮಾಡೈತಿ. ಹೆಂಗೆ ಜಗಾಡಿ ಮನೆ ಬಿಟ್ಟು ಹೊರಗೆ ಹಾಕೋದಲ್ಲ. ಮತ್ತು ಅವರಪ್ಪ ಬರೋಣಂದ್ರೆ ಅವರಪ್ಪನ ಕಡೆಯಿಂದ ಮತ್ತು ವಹಿಸಿ ಕಳ್ಸಾಳ ಅಂತ. ಅಲ್ಲ ಬುದ್ಧಿ ಇದೈತೆ ನಿಮ್ಮ ತಂಗಿಗೆ? ಆ ಹುಡುಗಿ ಎಷ್ಟು ಕೆಲಸ ಮಾಡ್ತೈತಿ. ಕೆಲಸ ಮಾಡೋಕ್ಕಾದ್ರೆ ಬೇಕು. ಆಮೇಲೆ ಆಕೆ ಅಲ್ಲಿ ಇರೋ ಥರ ಬ್ಯಾಡ ಅಂದ್ರೆ ಹೆಂಗಾಗ್ತೈತಿ? ಅಪ್ಪನ ಪ್ರೀತಿ ಬ್ಯಾಡೇನ ಹುಡುಗಿಗೆ? ತಾಯಿನೂ ಕಳ್ಕೊಂಡೈತಿ, ಅಪ್ಪನ್ನು ದೂರ ಮಾಡ್ಕೊಂಡ್ರೆ ಹೆಂಗೆ ಬರ್ತೈತೆ ಹುಡುಗಿ ಪಾಪ. ಹಾಗಾಗಿ ಅವ್ರ ಗೆಳತಿ ಅಂತ ಹೊಂಟಿತ್ತಂತ. ಇನ್ನು ಅತ್ತಿ ಮನೆಗೆ ಹೋದ್ರೆ ನಮ್ಮ ತವ್ರ ಮನೆ ಮರ್ಯಾದೆ ಹೋಗತ್ತಂತ ಹೇಳಿ ಪಟ್ನಕ್ಕೆ ಅವ್ರ ಗೆಳತಿ ಅಂತ ಕೊಂಡಿದ್ಲು. ನಾನು ಹೋಗಿ ಕರ್ಕೊಂಬನ್ನಿ. ನೀನು ಏನು ಅನ್ನಕ್ಕೆ ಹೋಗ್ಬೇಡ ನೋಡ ಹುಡುಗಿ. ಈಗ ಹೇಳ್ತಾನ ನಿಮ್ಮ ತಂಗಿಗೆ ಬುದ್ಧಿ ಇಲ್ಲ ಅಂದ್ರೆ ನೀನು ಬುದ್ಧಿ ಇಲ್ಲ ರಂಗನಾಗ ಮಾಡಕ್ಕೆ ಹೋಗ್ಬೇಡ. ಏನು ಈಗ ಹೇಳಕತ್ತಾನ ನಾನು. ಮತ್ತು ನನಗೆ ಸಿಟ್ಟ ಬರ್ತದೆ ನೋಡಿ ಈಗ ಹೇಳ್ತಾನೆ ನಾನು. ಮತ್ತು ಅಲ್ಲ ಮಾಡೋದೆಲ್ಲ ಮಾಡಿ ಮತ್ತು ಹೊಳೆ ಹಿಂಗೆ ಕಳ್ಸೋದು ಅಂದ್ರೆ ಏನಾಗ್ತದೆ? ನಾಳೆ ಆಗಿದ್ರೆ ನಾಳೆ ನನ್ನ ಮಗಳಿಗೆ ಹಂಗೆ ಮಾಡಿ ಹಾಳಾಕಿ ಹಂಗೆ ಮಾಡಿದ್ರೆ ಬಿಡ್ತಾನೇನು? ಅದಕ್ಕೆ ಆಕಿ ಮಗಳು ನನ್ನ ಮನೆ ತಂದು ಕೊಡತ್ತಾನ. ಆಕೆ ಅಲ್ಲಿ ಆಕಿ ಕಾಟ ಕೊಟ್ಟು ನಾನು ಈಕಿಗೆ ಇಲ್ಲಿ ಕಾಟ ಕೊಡ್ತಾನೆ. ಅದೇನೋ ಅಂತಾರಲ್ಲ, ಅಲ್ಲಿ ಚುಟ್ಟಿರ ಇಲ್ಲಿ ಹೆಂಗೆ ಅಳ್ತಾರ ಅಂತ ಕೆಲಸ ನೋಡ್ತಾರಲ್ಲ, ಹಂಗಾಗಿ ಅಲ್ಲಿ ಚುಟ್ಟಿರ ನಾನು ಇಲ್ಲಿ ಚೂಡ್ತಾನು. ಏನು ನನಗೇನು ಬರಂಗಿಲ್ಲೇನು? ಆಕೆ ಅಂತ ಆಕಿಗೆ ಅಂತ 10 ಪಟ್ಟು ಅದನ್ನು ನನ್ನ ಮೊದಲು. ಹೌದಣ್ಣ, ಇಷ್ಟೆಲ್ಲ ಆಗೈತಣ್ಣ. ಆತು ಬಿಡು, ನೀ ಹೆಂಗೆ ಹೇಳ್ತಿ ಹಂಗೆ ಆಗಲಿ. ನೀನಾರ ಏನ ನೀನು ವಿಚಾರ ಮಾಡ್ದಿರ್ತೀಯನ. ನೀನು ಏನೋ ಎಲ್ಲ ತಲೆ ಒಡ್ಚಿ ಮಾಡಿ ಮನೆಯಾಗಿಂದು ಕೆಲಸ ಆಕತಿ ಎಲ್ಲ ಆಕತ್ತಂತ ಕರ್ಕೊಂಬಂದಿಲ್ಲ. ನಿನ್ನ ಪ್ಲ್ಯಾನ ನನಗೆ ಗೊತ್ತಿಲ್ಲ ಏನು? ಇಷ್ಟು ವರ್ಷ ಆಯ್ತು ನಿನ್ನ ಜೊತೆ ಸಂಸಾರ ಮಾಡಕತ್ತಿ, ನಿನಗೂ ಕೆಲಸ ನಿಗೋಲ್ಲ, ನಿಮ್ಮವು ಬೇರೆ ಬಂದಿಲ್ಲ. ಹಾಗಾಗಿ ಈಗಿನ ಅಲ್ಲಿ ಕಳಿಸೋ ಬದ್ಲಿ ನಮ್ಮ ಮನೆಗೆ ಕರ್ಕೊಂಬಂದ್ರೆ ನಮ್ಮ ಮನೆಗಿನ ಹೊರೆಯಾರ ಆಕತ್ತಂತ ಕರ್ಕೊಂಬಂದಿಲ್ಲ ನೀನು. ಹೇಳು ಮಂಜವ್ವ. ಅಯ್ಯೋ ಹೇಳು ಮೀನಾ. ನೀನು ಮಂಜವ್ವ ಅಂತ ಹೇಳಿ ನಮ್ಮ ತಂಗಿ ಬರಾಕತ್ತಲ್ಲ ನನ್ನ ಬಾಯಾಗ. ಅಲ್ಲ ನಮ್ಮ ತಂಗಿಗೆ ಯಾಕಿಂತ ದುರ್ಬುದ್ಧಿ ಬಂದಿತ್ತು? ಏನೇನು ಹಾಕಿದ್ದು ನನಗಂತೂ ಒಂದು ತಿಳಿದಂಗೆ ಆಗೈತೆ ನೋಡು. ಅಲ್ಲ ಮಲ್ತಾಯ ಆಗ್ಬಿಟ್ಟು ಅವಳು ಮಲ್ತಾಯ ಆಗೋಣ ಅಂದ್ರೆ ಒಂಥರ ತಿಕ್ಕದಂಗೆ ಮಾಡ್ತೈತೆ ಅದು, ಮೆಂಟ್ಲಂಗೆ. ಅಯ್ಯ ಏನು ನಾನು ಏನು ಕೆಲಸ ಕರ್ಕೊಂಬಂದ ನಾನು ಕಂಡ್ರೆ ಎಲ್ಲ ಪಾಪ ಅನಿಸ್ತು. ಆಕೆ ಹೇಳೋದು ಕೇಳಿ ಕಣ್ಣೀರು ಹಾಕೋಂತ ರೋಡ್ನಾಗ ಹೊಂಟಿತ್ತು. ಅದನ್ನು ನೋಡಿ ಜೀವ ಮರಿಗೆ ಕರ್ಕೊಂಬಂದಾನ. ಏನೆಲ್ಲರೂ ನಿಮ್ಮ ತಂಗಿ ಹಂಗೆ ಇರ್ತಾರೆ ಅನ್ಕೊಂಡ್ರೇನು? ಹಂಗಾದ್ರೆ ಕುಂದ್ರಿಸಿ ಹಾಕಿ ನೋಡೋನು. 2 ದಿನ ಹಾಕ್ತೀನಂತ ನಾನು ನೋಡ್ತೇನೆ. ಅಯ್ಯೋ ನಾನು ಕುಂದ್ರಂದ್ರೆ ಅವಳಿಗೆ ಕುಂದ್ರಬೇಕಲ್ಲ. ಅದು ಕುಂದ್ರಂಗಿಲ್ಲ. ಅದಕ್ಕೆ ಮಾಡಿ ರೋಡಿ ಬಿದ್ದತಿ. ನಿಮ್ಮ ತಂಗಿ ಕಲಿಸಿಬಿಟ್ಟಾಳು. ಮತ್ತು ಅದು ಹೆಂಗೆ ಸುಮ್ಮನೆ ಕುಂತಿತ್ತು? ಪಾಪ ಸುಮ್ಮನೆ ಕುಂದ್ರಕ್ಕಾಗಿತ್ತೇನು? ಮಾಡಿದ್ರೆ ಮಾಡ್ತಾಳೆ. ನಾನೇನು ಒತ್ತಾಯಕ್ಕೆ ಇದನ್ನ ಮಾಡು ಅದನ್ನ ಮಾಡೋದು ನಿಮ್ಮ ತಂಗಿ ಹಂಗೆ ಹೇಳಂಗಿಲ್ಲ. ಮಾಡೋದಾಕಿ ಇಷ್ಟ, ಬಿಟ್ಟರೆ ಆಕಿ ಇಷ್ಟ. ನಾನು ಮಾಡು ಅಂತ ಹೇಳಂಗಿಲ್ಲ, ಬಿಡು ಅಂತ ಹೇಳಂಗಿಲ್ಲ. ಅದು ಅವ್ರಿಗೆ ಬಿಟ್ಟಿರೋದು. ನೀವೇನು ನನ್ನ ಮೇಲೆ ಇದನ್ನು ಹೇಳಕತ್ತಾರೆ ಗೋಬಿ ಕುಂದಿಸಾಕೊಂಡ್ರಿ ನಿಮ್ಮ ತಂಗಿದು ಬಿಟ್ಟೆ? ಸಿಟ್ಟು ಯಾಕೆ ಮಾಡ್ಕೋತೀಯ ನನ್ನ ಹುಡುಗಿ? ಸಿಟ್ಟು ಕಿಟ್ಟು ಎಲ್ಲ ಮಾಡ್ಕೋಬೇಡ. ನಿನ್ನ ಮಗಕ್ಕೆ ಸಿಟ್ಟು ಚಂದ ಕಾಣಂಗಿಲ್ಲ. ನಿನ್ನ ಮಗಕ್ಕೆ ಆ ನಗುನೇ ಚಂದ. ನಿನ್ನ ಹತ್ರ ಹೆಂಗೆ ದಂತದ ಗೊಂಬಿ ಕಣ್ಣಂಗೆ ಕಾಂತಿ ಗೊತ್ತೇನು? 2 ಮಕ್ಕಳಾದರೂ ವಯಸ್ಸಾದರಂಗೆ ಕಾಣಂಗಿಲ್ಲ. ಹೊಳ್ಳಿ ಮದುವೆ ವಯಸ್ಸಿಗೆ ಬಂದ್ರೆ ಇನ್ನೂ ಒಂದು ಈಟ್ರ ವಯಸ್ಸಾದ್ರಂಗೆ ಕಾಂತೇನು ನೀನು? ತೆಳ್ಳಗ ಬೆಳ್ಳಗ ಗೊಂಬಿ ಇದ್ದಂಗೆ ಅದಿ ನೋಡು. ಸುಮ್ಮನೆ ಇರ್ತಾರೆ ಇಲ್ಲೋ? ಅಲ್ಲ ನಾನು ಕೋಪ ಮಾಡ್ಕೊಳ್ಳೋ ಅಂತ ಹೇಳಿ ಈಗ ಈ ಥರ ಡ್ರಾಮಾ ಮಾಡ್ತಾರೇನು? ಇಷ್ಟು ವಯಸ್ಸಾದರೂ ಇನ್ನೂ ಇದು ಕಪಿ ಚೇಷ್ಟೆ ಹೋಗೇ ಇಲ್ಲ ನಿಮ್ಮಿಂದ. ಪಾಪ ನನಗೆ ಎಷ್ಟು ಜೀವ ಮರಿತು ಗೊತ್ತು. ನಿಮ್ಮ ತಂಗಿ ಹಂಗೆ ಮಾಡಬಾರ್ದಾಗಿತ್ತು. ಎಷ್ಟೇ ಆದರೂ ಯಾರೇ ಆದರೂ ಮಕ್ಕಳೇ ಅಲ್ವಾ? ಅವಳು ಮಗಳ ಥರ ನೋಡಿದ್ರೆ ಆಗ್ತಿತ್ತು. ಅವ್ರ ಅಪ್ಪನಿಂದ ದೂರ ಮಾಡೋಕೆ ನೋಡತ್ತಾಳ. ಅಪ್ಪನಿಂದ ಯಾಕೆ ದೂರ ಮಾಡಬೇಕು ಮಗಳನ್ನ? ಆಕೆ ಹಾಕಿರೋ ಕಣ್ಣೀರಿನ ಶಾಪ ನಿಮ್ಮ ತಂಗಿಗೆ ತಟ್ಟದ ತಾನೆ. ಅದಕ್ಕೆ ಈಗ ಅರ್ಥ ಆಗಂಗಿಲ್ಲ. ಆಕೆ ಏನು ಹೇಳಿದ್ರು ಅರ್ಥ ಮಾಡ್ಕೋದಿಲ್ಲ. ನಾನಾರ ಏನು ಮಾಡಲಿ?
ಹೇಳಾರ ಎಷ್ಟು ಹೇಳ್ತಾರೆ ನೀನು ಹೇಳು. ಒಂದು ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ. ಎಷ್ಟಂತ ಹೇಳೋದಕ್ಕೀಗೆ ನಾನು ಮೊದಲಿಂದ ಹೇಳ್ಕೊತ ಬಂದನ. ಆ ಹುಡುಗಿನ ನಿನ್ನ ಮಗಳು ಹಂಗೆ ನೋಡ್ಕೋ. ನೀನು ಜಗಳ ಮಾಡಿ ಬಂದಾಗೆಲ್ಲ ಅದ ಹುಡುಗಿನ ನಿನ್ನ ಮನೆಗೆ ಕರ್ಕೊಂಡು ಹೋಗೈತಿ. ಆದ್ರೆ ನೀನು ಆಕೆಗೆ ಹಿಂಗೆ ಮಾಡ್ತಿಲ್ಲ ಅಂತ ನಾನು ಎಷ್ಟು ಹೇಳಿದನ ಆಕೆ ತಿಳುವಳಿಕೆ. ಆದ್ರೆ ಹಂಗೆ ಯಾಕೆ ಮಾಡ್ತಾಳೆ ಏನೋ. ನನ್ನ ತಂಗಿಗೆ ಯಾವಾಗ ಬುದ್ಧಿ ಬರ್ತದೋ ಏನೋ, ನನಗಂತೂ ಒಂದು ತಿಳಿದಂಗಾಗೈತಿ. ಅಲ್ಲ, ಯಾರಾದರೂ ಹಿಂಗೆ ಮಾಡ್ತಾರೇನು? ಹಾಂ, ನೀನು ಹೇಳು, ಯಾರು ಮಾಡ್ತಾರೆ ಹೇಳಿ ಹಿಂಗೆ? ಹಾಂ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತವ್ರಿ, ಹಳ್ಳಿ ರೈತನ ಬಡ ಜೀವನದ ಕತೆ, ಹಾಗೆ ಜೀವನದಲ್ಲೇ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ, ಆಮೇಲೆ ತಾಯಿ ಇಲ್ಲದ ತವರೂರು, ಮತ್ತು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ತುಂಬಾ ಎಲ್ಲ ಕತೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಇನ್ನೊಂದು ಏನಂತಂದರೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಅದೇ ಅಂತಾನೆ, ಅಲ್ಲ ಈಗೇನು ಹುಚ್ಚಿಗೆ ಹಿಡ್ದತ್ತೇನು, ಒಂದಿಟ್ಟು ಇದು ಮಾಡ್ಬೇಕನ್ನೋದೇ ಇಲ್ಲಕ್ಕೀಗೆ. ಆಯ್ತು ಬಿಡ್ರಿ, ನಾನು ಕಸ ಹೊಡ್ಕೊಂಡು ಬತ್ತ. ಮತ್ತು ಅವು ಸ್ವಲ್ಪ ಈಗ ಹುಡುಗರು ಏನು ಮಕ್ಕೊಂಡಾರ ಎದ್ದಾರ, ಬಡ ಎಲ್ಲ ಜೋಳ ಗಿಡ ಹಸನ್ ಮಾಡ್ಬೇಕು. ಅವ್ನು ಬೀಸಾಕ್ ಕೊಟ್ಟು ಬಂದ್ರಾತು, ಅವು ಬಿಸ್ಕೊಂಬಂದು ಅವ್ನು ರೊಟ್ಟಿ ಮಾಡಕ್ಕೆ ಕೊಟ್ಟು ಬರ್ತಾನೆ. ಅತ್ತ ಅಲ್ಲೇ ಬೀಸ್ ಗ್ಯಾಸ್ ಅಲ್ಲೇ ಗಿರ್ನಿ ಪಕ್ಕದಾಗ ಐತ್ಲ, 2 ಮನೆ ಬಿಟ್ಟು ಶಾಂತಕ್ಕನ ಮನೆ, ಆಕೆ ಮನ್ಯಾಗ ಕೊಟ್ಟು ಬರ್ತಾನೆ. ಆಕೆ ಹೆಂಗೋ ಕಟ್ಟಿ ರೊಟ್ಟಿ ಮಾಡ್ತಾ ಅಂತ ಮಿಷನ್ ತಂದ ಅಂತ, ಆಕೆ ಎಂಥ ಮಿಷನ್ ತಂದಾಳ ಏನೋ, ಅದಕ್ಕೆ ನೋಡಿ ಕ್ಯಾಸ ಅಂತ ಕೊಟ್ಟು ಬಂದ್ರಾಯ್ತು. ಹೆಂಗೆ ಒಂದು ರೊಟ್ಟಿನ ನಮ್ದು ಹಿಟ್ಟಾದ್ರೆ ಅದಕ್ಕೆ ಅದನ್ನ ಕೇಳಿ ಕೊಟ್ಟು ಬಂದ್ರಾತಂತ. ಮತ್ತು ಅವ್ರು ಹಿಟ್ಟಾದ್ರೆ ಹೆಂಗಿರ್ತಾವೇನು ರೊಟ್ಟಿ, ಅದಕ್ಕೆ ನಮ್ದು ಹಿಟ್ಟು ತೊಗೊಂಡು ಕೊಟ್ಟು ಬಂದ್ರಾಯ್ತು ಅಂತೇಳಿ ಅತ್ತ ಕೊಟ್ಟು ಬರ್ತಾನೆ. ಅದಕ್ಕೆ ಆಕೆ ಸುಂದ್ರಿನೋದಾಳಲ್ಲ, ಇಬ್ಬರು ಸೇರಿ ಸ್ವಲ್ಪ ಬಡ ಹಸನ್ ಮಾಡ್ತೇವೆ. ಸಾಯಂಕಾಲವಾಗಿ ಹಸನ್ ಮಾಡಿ ಏನಿಲ್ಲ ಅಂದ್ರೆ ಒಂದು 20-30 ಶೇರ್ ಅದಾವು, ಅವನ್ನೆಲ್ಲ ಹಸನ್ ಮಾಡ್ಬೇಕಲ್ಲ. ಅದ್ರಾಗ ಮಣ್ಣ ಮಟ್ಕಾಳಿ ತೊಳೆದು ಹಾಕಿರ್ತಾರೆ, ಆದರೂ ಮಣ್ಣ ಮಟ್ಕಾಳಿ ಅವೇನೋ ಅಂತಾರಲ್ಲವ, ಏನೋ ಕರಿಜಾಳ ಏನೋ ಅಂತ ಇರ್ತಾವಲ್ಲವು, ಅವು ಬೇರೆ ಅದಾವ ಅದ್ರಾಗ. ಅವನು ಅರೆಯಲ್ಲಿ ತೆಗಿಬೇಕು. ಅವು ಏನಾರ ಒಂದಾದ್ರೆ ಬಂದು ಅಂದ್ರೆ ರೊಟ್ಟಿ ಎಲ್ಲ ಕರ್ರಗ ಆಗ್ಬಿಡ್ತಾವೆ. ಅದಕ್ಕೆ ಅವನು ನೋಡೇ ತೆಗಿಬೇಕು. ಅದಕ್ಕಾಗಿ ಸುಂದ್ರೇಟ್ ಬಂದು ನಾನೆಲ್ಲಿ ನಮ್ಮ ಮನೆ ಪಕ್ಕದಾಗಿ ಆಕೆ ಚಿಗೋನ್ ಕರಿಬೇಕು ಅನ್ಕೊನಿ. ಈಕೆ ಬಂದ್ಲಲ್ಲ ನೋಡು, ಆಕೆನೂ ಒಂದು ಕರಿತಾನೆ. ಬಡ ಕೂಡ ಹಸನ್ ಮಾಡಿ ಮತ್ತೆ ಎಲ್ಲಿ ಓಡಾಡೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ, ಎಲ್ಲ ಕಡೆ ನಾನು ಸಾಯ್ಬೇಕು ಒಬ್ಬಾಕಿ. ನೀವೇನು ಹೊರಗಡೆ ನೋಡ್ಕೊತೀರಿ, ಮನೆಗಿಂದೆಲ್ಲ ನೋಡ್ಕೋಬೇಕಲ್ಲ. ನಮ್ಮವು ಬಾ ಅಂದ ನೋಡಿ, ಇನ್ನೂ ಅವರ ಪತ್ತೇನೇ ಇಲ್ಲ ನಮ್ಮವು ಬರ್ಲಿಕ್ಕೆ ಚಂದಾಗ ಹೇಳ್ತಾನಕ್ಕಿಯು. ಇಂಥ ಟೈಮ್ದಾಗ ಬರೋದು ಮತ್ತು ಇನ್ನಿಂಥ ಟೈಮ್ದಾಗ ಬರೋದು ಅಲ್ಲ. ಅಯ್ಯೋ ಆತು ಬಿಡು, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತಿದ್ದಿ? ನಾನು ಇದಕ್ಕೊಂಡಿದ್ದಿ ಮತ್ತು ಅದಕ್ಕೆ ಸುಂದ್ರಿಗೆ ನೋಡಿನಿ, ಇಲ್ಲಿ ಯಾಕೆ ನಮ್ಮ ಮನೆಗೆ ಬಂದಳು, ರಾತ್ರಿ ನೋಡಿರ್ಲಿಲ್ಲ, ಬೆಳಕು ಹಾಕೊಡ್ದು ನಮ್ಮ ಮನೆಯಾಗ ಅದಲ್ಲ ಅಂತ ಆಶ್ಚರ್ಯ ಆಯ್ತು ನನಗೆ. ಹೌದಲ್ಲ, ಆತು ಇರಲಿ, ಸರಿ ಹಂಗಾರೆ ನಾನು ಹೋಗಿ ಬರ್ತೇನೆ. ಅಲ್ಲಿ ಇಲ್ಲಿ ಅಡ್ಡಾಡಿ ಸ್ವಲ್ಪ ಛತ್ರಕ್ಕೆ ರೊಕ್ಕ ಕೊಡ್ಬೇಕಲ್ಲ, ರೊಕ್ಕ ಕೊಟ್ಟು ಯಾವುದು ನೋಡ್ಕೊಂಡು ಬರ್ತಾನಂತ. ಇದು ಇವನು ಸಚಿನ್ ಕರ್ಕೊಂಡು ಹೋಗ್ಕನು, ನೋಡ್ಕೊಂಡು ಮಾಡ್ಕೊಂಡೆಲ್ಲ ಬರ್ತೀವಿ. ಏನು ನಿಮ್ಮ ಮನೆಯಾಗಿಂದ ಏನೈತೆಲ್ಲ ಮಾಡ್ಕೊ, ಬೇಕಂದ್ರೆ ಯಾರನ್ನ ಇಬ್ಬರನ್ನ ಕೆಲ್ಸಕ್ಕೆ ಬೇಕಾದ್ರೆ ಕರ್ಕೊ, ರೊಕ್ಕ ಕೊಡ್ತಾನಂತ. ಅಯ್ಯೋ, ನಮ್ಮ ಹಳ್ಳಿಯ ರೊಕ್ಕ ಕೊಡೋದು ಬೇಕಾಗೈತಿ ಪಾಪ, ರೊಕ್ಕ ಸರಿ ಕೇಳಂಗಿಲ್ಲ. ಹಂಗೆ ಮಾಡಕ್ಕೆ ಬರ್ರಿ ಅಂದ್ರೆ ಸಾಕು, ನಾ ಮುಂದೆ ನೀ ಮುಂದೆ ಅಂತ ಬರ್ತಾರೆ. ಅಂತದ್ರಾಗ ನೀವು ನೋಡ್ರಿ ರೊಕ್ಕ ಕೊಡ್ತಾನಂತಾರಲ್ಲ, ಶಾನೆ ಅದ್ರ ಬಿಡು. ಸರಿ ನಾನು ಸುಂದ್ರಿ ಮತ್ತು ಆಕಿ ಚಿಗೋನ್ನ ಕರಿತಂತ ಅಷ್ಟ್ರು ಕೂಡ ಮಾಡ್ತವಂತ. ಸರಿ ಆತು ತಗೋ, ಮನೆಯಾಗಿಂದೆಲ್ಲ ನೀ ತಯಾರಿ ಮಾಡ್ಕೊ, ಹಂಗಾರ ನಾನು ಹೋಗಿ ಬರ್ತೇನೆ ಹಂಗಾರ. ಹಾಂ, ಅಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗ್ರಿ, ಹಂಗೆ ಹೋದ್ರೆ ಹೊಟ್ಟೆ ಎಸಾಗಿಲ್ಲ ಏನು, ಬರೀ ಒಂದು ಕಪ್ ಚಾ ಕುಡಿದ್ರೆ ಏನು. ನಾನು ಬೆಳಿಗ್ಗೆ ಎದ್ದಕ್ನಂದ್ರೆ ಹಸ್ಕಿ ತೆಗೆದಕ್ಕೆ ಕಸ ಹೊಡ್ಯಾಕ ಚಾಲೂ ಮಾಡಿಬಿಟ್ಟನು. ಇದೇನು ನಾಷ್ಟ ಇಷ್ಟ ಏನು ಮಾಡಿಲ್ಲ, ಉಪ್ಪಿಟ್ಟು ಮಾಡ್ಕೊಡ್ಲೇನು ಮತ್ತೆ? ಅಯ್ಯೋ ಬೇಡ ತಗೋ, ಅಲ್ಲಿ ಹೊರಗಡೆ ಏನರ ತಿಂತಾನೆ. ಏನು ಯಾರ ಮನೆಗೆ ಹೋದ್ರು ಅವರು ಅಲ್ಲಿ ಚಹಾ ಕೊಡ್ತಾರೆ, ಸುಮ್ಮರಿ ಕೊಡ್ತಾರೆ, ಅತಿಯಿಂದ ಮಾಡಿ ಬರೋರಾಗಾದ್ರೂ ಹೊಟ್ಟೆ ಫುಲ್ ಆಗಿಬಿಡ್ತತಿ. ಬೇಡ ತಗೋ, ನಾನು ಹೊರಗಡೆ ಏನರ ನಾಷ್ಟ ಮಾಡ್ಕೊಂಡು ಹೇಳಕ್ಕೆ ಹೋಗೋಣಂತ. ಹಂಗೆ ಆಯ್ತು ನಿಮ್ಮ ಇಷ್ಟ. ಬರ್ತೇನೆ ಹಂಗಾರ ನಾನು. ಹಾಂ ಆಯ್ತು ತಗೋರಿ, ಹೋಗಿ ಬರ್ರಿ. ಅಯ್ಯೋ, ಬಡ ಕಸ ಹೊಡ್ಕೊಂಡ್ರೆ ಸುಂದರಿದು ಎದ್ದಾರ ಇಲ್ಲ ನೋಡ್ಬೇಕು. ನಮ್ಮ ಈಗ ಅಂತ ಹೇಳಂಗೇ ಇಲ್ಲ ಅಂಕಿ, ಆ ಜಲ್ದಿ ಅದು ಕೆಲಸ ಮಾಡಿ ಹೇಳಂಗಿ ನೀನು. ಒಂದು ಜರ ಏನು ಮುಟ್ಟಂಗೇ ಇಲ್ಲ, ಒಂದಿಟ್ಟು ಕಸ ಹೊಡೆದು ಒರಿಸಿ ಎಲ್ಲ ಮಾಡ್ಬೇಕಿಲ್ಲ. ಮದುವೆ ಐತು ಬಿಡು, ಆಗಿದು ಏನು ಮಾಡಕ್ಕೆ ಹಚ್ಬಾರ್ದು. ಕರೆ ನಾನು ಒಬ್ಬಾಕಿ ಯಾವಾಗ ಮಾಡ್ಕೊಳ್ಳೋದು? ಅಯ್ಯೋ ಸಾಕಾಗ್ಬಿಡ್ತೈತಿ. ಈ ಸುಂದರೇಟ್ ಬಂದ ಅಂತ ಚಲೋ ಆಗೈತಿ, ಪಾಪ ಅದೇನು ಮಾಡ್ತೈತೆ ಹೇಳೋದು ಬೇಡ, ಎಲ್ಲಾಕಿ ತಿಳ್ಕೊಂಡು ಮಾಡ್ತಾಳೆ. ಇದು ನೈಟ್ ಕಸ ಹೊಡ್ಕೊಂಡು ಅಂಗಳಾಟ ಕಸ ಹೊಡೆದು ಬರ್ತಾನೆ ಆ ಕಡೆ.